ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಫ್ರೆಂಡ್ಸ್, ಇವಾಗ ಏನು ಮಾಡ್ತಾ ಇದ್ದೀನಿ ಅಂತ ಒಂದ್ಸರಿ ನೋಡ್ಕೊಳ್ಳಿ. ಏನು ಮಾಡ್ತಾ ಇದ್ದೀನಿ ಗೊತ್ತಾ? ರಾಗಿ ದೋಸೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡಿ, ಈ ಬಟ್ಲಲ್ಲಿ 1 ಕಪ್ಪು ಇದು ಯಾವುದು ಅಕ್ಕಿ ಹಿಟ್ಟು, ಸ್ವಲ್ಪ ಜೋಳದಿಟ್ಟು ಹಾಕಿನಿ. ಓಕೆನಾ? ಇದು ರಾಗಿ ಹಿಟ್ಟು, ಇದು ಜೋಳದಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟು, ಇದು ರಾಗಿ ಹಿಟ್ಟು. ಕಾಣಿಸ್ತಾ ಇದೆಯಾ? ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಓಕೆನಾ? ಇದನ್ನು ಈ ಥರ ಬಟ್ಲಲ್ಲಿ ಮಿಕ್ಸು ಮಾಡ್ಕೊಂಬಿಡೋಣ. ಒಟ್ಟಿಗೆ 2 ಮಿಕ್ಸ್ ಮಾಡಿ. ಕಾಣಿಸ್ತಾ ಇದೆಯಾ? ಓಕೆನಾ ಫ್ರೆಂಡ್ಸ್? ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಇವೆರಡನ್ನೂ ಮಿಕ್ಸ್ ಮಾಡೋಣ. ಓಕೆನಾ? ನಾನು ಆವಾಗಲೇ ಮಿಕ್ಸ್ ಮಾಡೋಣ ಅಂತ ಇದ್ದೆ, ನಿಮಗೆ ಗೊತ್ತಾಗಲ್ವಲ್ಲ ನೋಡೋರಿಗೆ, ಸ್ವಲ್ಪ ಬೇರೆ ಇಟ್ಟು ತೋರಿಸೋಣ ಅಂತ ಹೇಳಿ ಅದಕ್ಕೋಸ್ಕರ ಬೇರೆ ಇಟ್ಟಿದ್ದೆ. ನೋಡಿ, ಎಲ್ಲ ಮಿಕ್ಸ್ ಆಯ್ತಲ್ವಾ? ಓಕೆನಾ? ಇವಾಗ ನೋಡಿ, ಒಂದು ಅರ್ಧ ಲೀಟ್ರಷ್ಟು, ಅರ್ಧ ಚಮಚನಷ್ಟು ನೀರು, ಎಷ್ಟು ಬೇಕು ಅಷ್ಟು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಒಂದು ಬೀಟರ್ ತೊಗೊಂಡು, ಈ ಥರ ಬೀಟರ್ ತೊಗೊಂಡು ಈ ಥರ ಬೀಟ್ ಮಾಡ್ತಾಯಿರ್ರಿ. ಓಕೆನಾ? ಎಲ್ಲ ಮಿಕ್ಸ್ ಮಾಡ್ಕೊತ ಈ ಥರ ಒಂದು ಗಂಟು ಇರಬಾರ್ದು, ಆ ಥರ ಇದನ್ನೆಲ್ಲ ಮಿಕ್ಸ್ ಮಾಡಬೇಕು. ಆಮೇಲೆ ಬಿಟ್ಟು ಒಂದು 5-10 ನಿಮಿಷ ಹಂಗೆ ಬಿಡಬೇಕು, ಹಿಟ್ಟು ನೆನಿಬೇಕು. ಅದು ಹಿಟ್ಟು ಎಲ್ಲ ನೆಂದ ಮೇಲೆ ದೋಸೆ ಒಯ್ದು ತೋರಿಸ್ತೀನಿ, ಯಾವ ಥರ ಬರುತ್ತೆ ದೋಸೆ ಅಂತ ನೀವೊಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆನಾ? ಹೊಸಬ್ರಾಗಿದ್ದರೆ ಎಲ್ಲರೂ, ಹಳಬ್ರು ಹೊಸಬ್ರು ಎಲ್ಲರೂ ನನ್ನ ವಿಡಿಯೋಗೆ ಯಾರೆಲ್ಲ ನೋಡ್ತೀರೋ ವಿಡಿಯೋಕ್ಕೊಂದು ಕಮೆಂಟ್ ಹಾಕಿ, ಯಾವ ಥರ ಬಂದಿದೆ ದೋಸೆ ಅಂತ ಒಂದು ಕಮೆಂಟ್ ಹಾಕಿ, ಆಮೇಲೆ ಒಂದು ಲೈಕ್ ಕೊಡಿ, ಮರಿಬೇಡಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ಥರ ಎಲ್ಲ ಗಂಟೆಲ್ಲ ಹೋಗಂಗೆ ಬೀಟ್ ಮಾಡಿಕೊಂಡು ದೋಸೆ ಒಯ್ದು ತೋರಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ದೋಸೆಗೆ ಜೊತೆಗೆ ಬೇಕಲ್ವಾ ಜೋಡು. ಏನಿದು ಬರೀ ದೋಸೆ ತೋರಿಸ್ಬಿಟ್ಲು, ಜೊತೆ ಜೋಡು ಏನು ಬೇಡವಾ ಅದಕ್ಕೆ ನಂಚ್ಕೊಳಕ್ಕೆ ಅಂತ ಅನ್ಕೋಬೋದು ನೀವು. ಅದಕ್ಕೋಸ್ಕರ ಅಕ್ಕಿ ತೊಗೆ ಮಾಡಿದ್ದೀನಿ ನಾನು. ಈ ಅಕ್ಕಿ ತೊಗೆ ಯಾವ ಥರ ಮಾಡೋದು ಅಂತ ನೋಡಿ, ಕೊಬ್ಬರಿ ಪೀಸ್ ಕಾಣಿಸ್ತಾ ಇದ್ದಾವಲ್ವ, ಅಕ್ಕಿ ತೊಗೆ ಯಾವ ಥರ ಮಾಡೋದು ಅಂತ ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಓಕೆನಾ? ನೋಡಿ, ಸಖತ್ತಾಗಿ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆನಾ? ರಾಗಿ ದೋಸೆ, ಅಕ್ಕಿ ತೊಗೆ ರಾಗಿ ದೋಸೆ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್. ಓಕೆನಾ? ನೋಡಿ, ಯಾವ ಥರ ಇದೆ ಅಲ್ವಾ, ಸಖತ್ತು ಟೇಸ್ಟ್ ಬರುತ್ತೆ. ಏನೆಲ್ಲ ಹಾಕಿದ್ದೀನಿ ಅಂತ ನಾನು ಹೇಳ್ತೀನಿ. ಓಕೆನಾ? ಅಕ್ಕಿನ ನೆನೆ ಹಾಕಬೇಕು 2 ತಾಸು. ನೆಂದ ಮೇಲೆ ಹಸಿ ಕೊಬ್ಬರಿ ಇರುತ್ತಲ್ವಾ, ಅದನ್ನು ಪೀಸ್ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಶುಂಠಿ ಪುಡಿ ಮಿಕ್ಸ್ ಮಾಡಿಕೊಂಡು ಬಿಸಿನೀರು ಕಾಯಿಸ್ಬೇಕು, ಒಂದು ಅರ್ಧ ಲೀಟ್ರು. ಆ ಅರ್ಧ ಲೀಟ್ರಿಗೆ ಅಕ್ಕಿ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ, ಮಿಕ್ಸರ್ ಮಾಡ್ಕೊಂಡಿರ್ತಕ್ಕಂಥದ್ದನ್ನ ಇದಕ್ಕೆ ಬಿಸಿನೀರಿಗೆ ಹಾಕಿ, ಬಿಸಿನೀರಿನಲ್ಲಿ ಈ ಥರ ಕುದಿಸ್ತಾ ಇರಬೇಕು, ಸ್ವಲ್ಪ ಬೆಲ್ಲ ಹಾಕಿ. ಓಕೆನಾ? ಸೂಪರ್ ಟೇಸ್ಟ್ ಬರುತ್ತೆ. ಆವಾಗ ತೊಗೆ ರೆಡಿ ಆಗುತ್ತೆ. ಈ ಥರ ನೋಡಿ, ಯಾವ ಥರ ಗದ ಅಂತ ನುಡುಕ್ತಾ ಇದೆ ಅಲ್ವಾ? ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಖಂಡಿತ ಮಾಡ್ಕೊತೀನಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಬನ್ನಿ ಫ್ರೆಂಡ್ಸ್, ನೋಡಿ, ಮೀಡಿಯಮ್ ಉರಿತಾ ಇದೆ. ಬನ್ನಿ, ದೋಸೆ ಹೆಂಚು ಕಾದಿದೆ. ಓಕೆನಾ? ನೋಡಿ, ಹಿಟ್ಟು ಆವಾಗಲೇ ನೆನೆಕ್ಕಿದ್ವಲ್ಲ, ಚೆನ್ನಾಗೆ ನೆಂದಿದೆ. ಓಕೆನಾ? ಈ ಥರ ನೆನಿಬೇಕು ಹಿಟ್ಟು. ಓಕೆನಾ? ಈ ಥರ ನೆಂದ ಮೇಲೆ ನೆಕ್ಸ್ಟು ಈ ಥರ ಒಂದು ಬಟ್ಲಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ, ಈರುಳ್ಳಿ ಇಟ್ಕೊಂಡಿದ್ದೀನಿ. ಯಾಕಪ್ಪ ಈರುಳ್ಳಿ ಅಂತ ನೋಡಿ, ಈರುಳ್ಳಿ ತಗೊಂಡು ಎಣ್ಣೆಗೆ ಈ ಥರ ಹದ್ದಬೇಕು. ಎದ್ದಿದ ಮೇಲೆ ಈ ಥರ ಹಂಚಿಗೆ ಹಚ್ಚಬೇಕು. ಓಕೆನಾ? ನೋಡಿ, ಈ ಥರ ಎಲ್ಲ ಕಡೆಗೂ ಹರಡಬೇಕಿದು. ಓಕೆನಾ? ಈ ಥರ ಈರುಳ್ಳಿದು ವಾಸನೆ ಅದಕ್ಕೆ ಹಂಚಿಗೆ ತಾಗಬೇಕು. ಓಕೆನಾ? ಈ ಥರ ಎಲ್ಲ ಹಂಚಿಗೆ ತುಂಬ ಹಚ್ಚಿಬಿಡಿ. ಓಕೆನಾ? ನೆಕ್ಸ್ಟು ಈ ಥರ ಮಾಡಿದ ತಕ್ಷಣ ನೋಡಿ, ಹಂಚು ಫುಲ್ಲು ಕಾದಿದೆ, ಹೊಗೆ ಬೇರೆ ಬರ್ತಾ ಇದೆ ಅಲ್ವಾ, ಕಾಣಿಸ್ತಾ ಇದೆಯಾ? ಈ ಥರ ದೋಸೆ ಹಾಕಿ
ಓಕೆನಾ ಫ್ರೆಂಡ್ಸ್? ನೋಡಿ, ನಮಗೆ ಯಾವ ಸೈಜ್ ಬೇಕೋ ಆ ಸೈಜಿಗೆ ದೋಸೆ ಒಯ್ಯಬೇಕು. ಓಕೆನಾ? ದೋಸೆ ಹಾಕಿದ ಮೇಲೆ ಈ ಥರ ಒಂದು ಕ್ಯಾಪು ಹಾಕಿಬಿಡೋಣ. ಓಕೆನಾ? ನೋಡಿ, ಈ ದೋಸೆ ಯಾವ ಥರ ಬರುತ್ತೆ ನೋಡೋಣ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಓಕೆನಾ? ನೋಡಿ ಫ್ರೆಂಡ್ಸ್, ದೋಸೆ ಯಾವ ಥರ ಬಂದಿದೆ ಅಂತ ತೋರಿಸ್ತಾ ಇದ್ದೀನಿ. ನೋಡಿ ನೋಡಿ, ಎಷ್ಟೊಂದು ಹೊಗೆ ಬರ್ತಾ ಇದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ವಾ? ಈ ಥರ ದೋಸೆ ಮಡಚಿ ಹಾಕೊಂಬಿಡೋಣ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವ ದೋಸೆ. ಇದೇ ಥರ ನೀವು ಸಹ ಮಾಡ್ಕೊತೀನಿ. ಓಕೆನಾ? ತುಂಬ ಸೂಪರ್ ಬರುತ್ತೆ ಅಲ್ವಾ? ನೋಡಿ ಯಾವ ಥರ ಬಂದಿದೆ ದೋಸೆ ಅಂದರೆ, ಈ ಥರ ರಾಗಿ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಹಾಗಾಗಿ ರಾಗಿ ಐಟಮ್ಸು ಇನ್ನೂ ಯಾವೆಲ್ಲ ನಿಮಗೆ ಗೊತ್ತಿದ್ದಾವೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಇಂಥದ್ದು ಮಾಡಿ ತೋರಿಸಿ ಅಕ್ಕ ಅಂತ ಹೇಳಿ, ಖಂಡಿತ ನಿಮಗೆ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಓಕೆನಾ? ಈ ಥರ ಮಾಡ್ತಾಯಿದ್ದೀನಿ, ನೋಡ್ಕೊಳ್ಳಿ ಫ್ರೆಂಡ್ಸ್. ಫೈನಲಿ ರಾಗಿ ದೋಸೆ, ಅಕ್ಕಿ ಏನಿದು ಗೊತ್ತಾ ಅಂತ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತೋರಿಸ್ತೀನಿ ನಾನು. ನೋಡಿ, ಚಟ್ನಿ, ಶೇಂಗಾ ಪುಡಿ, ರಾಗಿ ದೋಸೆ, ತೊಗೆ, ಅಕ್ಕಿ ತೊಗೆ, ಸೂಪರ್ ಟೇಸ್ಟ್ ಬರುತ್ತೆ. ಯಾವ ಥರ ಬಂದಿದೆ ಅಂತ ಒಂದ್ಸರಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್.